ಹಾಗೇನ್ ನಾಳೆ ಟೆಸ್ಟ್ಗೆ ನಿಮಗೆ ಗಾದೆಗಳನ್ನ ಎಕ್ಸ್ಪ್ಲೈನ್ ಮಾಡಕ್ ಹೇಳಿದ್ದಾರೆ. ಇವಾಗ ಮ್ಯಾಮ್ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಆನ್ಲೈನ್ ಕ್ಲಾಸಲ್ಲಿ. ನೀನು ಅದನ್ನ ಚೆನ್ನಾಗಿ ಗಮನ ಇಟ್ಟು ಕಲಿಬೇಕು, ಓಕೆನಾ? ಗಾದೆ ಅಂದ್ರೆ ಏನಪ್ಪ? ಗಾದೆ ಅಂದ್ರೆ ಏನಿಲ್ಲಪ್ಪ, ಈ ಊರಲ್ಲಿರೋ ದೊಡ್ಡ ದೊಡ್ಡ ಮನುಷ್ಯರು, ಹಿರಿಯರು, ದೊಡ್ಡವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ನೆಲ್ಲ ತಗೊಂಡು ಒಂದು ಕೆಲವು ಸೇಯಿಂಗ್ಸ್ ಮಾಡಿರ್ತಾರೆ. ಅದು ಯಾವತ್ತೂ ಸುಳ್ಳಾಗಲ್ಲ. ಅದು ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ, ಆ ಥರ. ಮ್ಯಾಮ್ ಬಂದ್ರು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್ ಶುರು ಮಾಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಈ ಗಾದೆಯನ್ನ ಹೇಗೆ ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಇದು ನಮಗೆ ಹೇಳ್ದಂಗಿದೆಯಲ್ಲಪ್ಪ. ಅಯ್ಯೋ, ನಮ್ಮ RCB ಅವರು ಬೆಂಗಳೂರಿಂದ ಆಚೆ ಹೋದ್ರೆ ಡೈನೋಸಾರ್ ಥರ ಆಡ್ತಾರೆ, ಬೆಂಗಳೂರಿಗೆ ಬಂದರೆ ಸಾಕು ಅನ್ನ ಸಾರ್ ಥರ ಆಡ್ಬಿಡ್ತಾರೆ. ಏನಪ್ಪ ಮಾಡೋದು? ಕೆಲವು ಜನರು ಮನೆಯಲ್ಲಿ ಮನೆಯವರಿಗೆ ಸಹಕಾರ ನೀಡಿದೆ, ಮನೆಯ ಜನರಿಗೆ ಒಳಿತನ್ನ ಮಾಡದೆ ಹೊರಗಿನ ಜನ ಮೆಚ್ಚುವಂತಹ ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ. ಇವಾಗಿರೋ ಸಿಚುವೇಶನ್ಗೆ ಆ ಸಂದರ್ಭದಲ್ಲಿ ಈ ಗಾದೆಯ ಮಾತನ್ನ ಹೇಳ್ತಾರೆ. ಎಲ್ಲ ಅರ್ಥ ಆಯ್ತಲ್ವಾ? ಹಾಗೇನ್ ಇದನ್ನ ಚೆನ್ನಾಗಿ ಓದ್ಕೊ ಹೋಗಪ್ಪ. ಗಾದೆ ಗೊತ್ತಾಯ್ತಲ್ವಪ್ಪ? ಊರಿಗೆ ಉಪಕಾರಿ, ಮನೆಗೆ ಮಾರಿ. ನಮ್ಗೆ ನಿಮ್ ಮ್ಯಾಮ್ನ ಬಂದು ಆಮೇಲೆ ಮೀಟ್ ಮಾಡ್ತೀನಿ, ಓಕೆನಾ? ನಮ್ಗೆ ಸರಿ ಹೋಗಪ್ಪ. ಹೋಗ್ತೀನಿ. ಊರಿಗೆ ಉಪಕಾರಿ, ಮನೆಗೆ ಮಾರಿ. ಇನ್ನು ಮುಂದೆ ಐತೆ ಮಾರಿ ಹಬ್ಬ.